ರಷ್ಯಾ ಕಚ್ಚಾ ತೈಲ ಖರೀದಿ, ಟ್ರಂಪ್, ಮೋದಿ, ಅಂಬಾನಿಗಳ ಹಿಕಮತ್ತಿಗೆ ಈ ದೇಶದ ಹಿತಾಸಕ್ತಿ ಬಲಿಯಾಗ್ತಾ ಇದೆಯಾ? ಟ್ರಂಪ್ ಇಷ್ಟೆಲ್ಲ ಹೇಳ್ತಾ ಇದ್ರು, ಮೋದಿಯವರು ಯಾಕೆ ಮೌನವಾಗಿದ್ದಾರೆ? ಈ ವಿಡಿಯೋ ನೋಡಿ. ನಮಸ್ಕಾರ, eDina.comಗೆ ಸ್ವಾಗತ. ನಾನು ಸಪನ. ರಷ್ಯಾದಿಂದ ಇನ್ನು ಮುಂದೆ ಕಚ್ಚಾ ತೈಲ ಖರೀದಿ ಮಾಡೋದಿಲ್ಲ ಅಂತ ನನ್ನ ಸ್ನೇಹಿತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭರವಸೆಯನ್ನ ನೀಡಿದ್ದಾರೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಮುಂದುವರೆದು ಟ್ರಂಪ್ ಅವರು ಭಾರತ ಖರೀದಿ ಮಾಡ್ತಾ ಇರೋ ಕಚ್ಚಾ ತೈಲದ ವಹಿವಾಟು ಹೆಚ್ಚಾಗಿದೆ. ಆ ಹಣವನ್ನ ರಷ್ಯಾ ಉಕ್ರೇನ್ ಮೇಲಿನ ಯುದ್ಧಕ್ಕೆ ಬಳಸ್ತಾ ಇದೆ. ಇಲ್ಲಿವರೆಗೂ 15 ಲಕ್ಷಕ್ಕೂ ಅಧಿಕ ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಭಾರತ ಕಚ್ಚಾ ತೈಲ ಖರೀದಿ ನಿಲ್ಲಿಸೋ ಮೂಲಕ ಉಕ್ರೇನ್ ಜನರ ಪ್ರಾಣ ಉಳಿಸಿದಂತಾಗತ್ತೆ ಅಂತ ಶಾಂತಿ ದೂತನ ಪೋಸ್ ಅನ್ನ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಮಾತಿಗೆ ಭಾರತ ಸರ್ಕಾರದ ಕಡೆಯಿಂದ ಪ್ರಧಾನಿ ಮೋದಿಯವರು ಮಾತುಕತೆ ನಡೆದಿದೆ ಅಥವಾ ನಡೆದಿಲ್ಲ, ಒಪ್ಪಿಗೆ ಕೊಟ್ಟಿದ್ದೀನಿ ಅಥವಾ ಕೊಟ್ಟಿಲ್ಲ ಅಂತ ಹೇಳಿಲ್ಲ. ಆದ್ರೆ ಮೌನಕ್ಕೆ ಶರಣಾಗಿದ್ದಾರೆ. ಮೋದಿಯವರ ಈ ಮೌನ ಟ್ರಂಪ್ಗೆ ಸಮ್ಮತಿಯ ಲಕ್ಷಣ ಅಂತ ಅನ್ಸಿದ್ರೆ ಆಶ್ಚರ್ಯ ಇಲ್ಲ. ಆದ್ರೆ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಭಾರತದ ಗ್ರಾಹಕರ ಹಿತಾಸಕ್ತಿಯನ್ನ ಕಾಪಾಡೋದೇ ನಮ್ಮ ಆದ್ಯತೆ ಆಗಿದೆ. ಅಮೆರಿಕ ಭಾರತದ ನಡುವೆ ಯಾವುದೇ ದೂರವಾಣಿ ಸಂಭಾಷಣೆ ನಡೆದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತದಲ್ಲಿನ ರಷ್ಯಾ ರಾಯಭಾರಿ ಡೆನಿಸ್ ಅಲಿಪೋವ್ ಅವರಿಗೆ ಟ್ರಂಪ್ ಹೇಳಿಕೆ ಬಗ್ಗೆ ಕೇಳಿದಾಗ ಇದು ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ವಿಚಾರ. ಭಾರತ ತನ್ನ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ರಷ್ಯಾದ ಜೊತೆಗೆ ಇಂಧನ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಅಷ್ಟೇ ಹೇಳಿದ್ದಾರೆ. ಅಂದ್ರೆ ಭಾರತದ ಒಲವು ನಿಲುವುಗಳ ಬಗ್ಗೆ ಮಾತನಾಡಬೇಕಾದವರು ಮೌನವನ್ನ ವಹಿಸಿದ್ದಾರೆ. ಭಾರತ ನಿರ್ವಹಣೆ ಮಾಡಬೇಕಾದ ಪಾತ್ರವನ್ನ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ಒಂದಂತೂ ಸ್ಪಷ್ಟ, ಭಾರತದ ವಿದೇಶಾಂಗ ನೀತಿ ಹಳಿ ತಪ್ಪಿದೆ. ಯಾಕಂದ್ರೆ ವಿದೇಶಾಂಗ ನೀತಿ ಅನ್ನೋದು ದೇಶದ ಹಿತಾಸಕ್ತಿಗಳ ಸಂರಕ್ಷಣೆಯಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ದೇಶವೊಂದರ ವಿದೇಶಾಂಗ ನೀತಿ ಏಕಕಾಲಕ್ಕೆ ಆ ದೇಶ ಹಾಗೂ ಅದು ವಿಶ್ವದ ವಿವಿಧ ದೇಶಗಳ ಜೊತೆಗೆ ಹೊಂದಿರೋ ಸಂಬಂಧವನ್ನ ವ್ಯಾಖ್ಯಾನ ಮಾಡುತ್ತೆ. ಇಲ್ಲಿ ಆ ಸಂಬಂಧ ಸ್ನೇಹದ ನೆಪದಲ್ಲಿ ದುರುಪಯೋಗ ಆಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ತಮ್ಮ ವ್ಯಾಪ್ತಿಯನ್ನ ಮೀರಿ ಮಾತಾಡ್ತಾ ಇದ್ದಾರೆ. ಅದನ್ನ ಅಲ್ಲಗಳೆಯುವಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗದೇ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅದು ದೇಶದ ವಿದೇಶಾಂಗ ನೀತಿಗೆ ಧಕ್ಕೆಯನ್ನ ತರ್ತಾ ಇದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಟ್ರಂಪ್ ಅವರು ಪ್ರಸ್ತಾಪ ಮಾಡಿರೋ ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡ್ಕೊಳ್ತಾ ಇರೋ ವಿಚಾರವನ್ನ ಗಮನಿಸೋದಾದ್ರೆ, ಭಾರತ ಮತ್ತು ರಷ್ಯಾ ದೇಶಗಳ ನಡುವಿನ ಕಚ್ಚಾ ತೈಲ ಒಪ್ಪಂದದಲ್ಲಿ ಅತಿ ಹೆಚ್ಚು ಲಾಭ ಪಡಿತಾ ಇರೋದು ಭಾರತ ಸರ್ಕಾರ ಅಲ್ಲ, ಭಾರತದ ಪ್ರಜೆಗಳು ಕೂಡ ಅಲ್ಲ, ಕಾರ್ಪೊರೇಟ್ ಕುಳ ರಿಲಯನ್ಸ್ ಅಂಬಾನಿ. ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡ್ಕೊಳ್ಳೋದಕ್ಕೆ ಆ ಸರ್ಕಾರದ ಜೊತೆಗೆ ಮಾತುಕತೆ ಒಪ್ಪಂದವನ್ನ ಮಾಡ್ಕೊಳ್ಳೋರು ಭಾರತದ ಪ್ರಧಾನಿಯಾಗಿರೋ ಮೋದಿಯವರು. ಆದ್ರೆ ರಷ್ಯಾದಿಂದ ಬರ್ತಾ ಇರೋ ಕಚ್ಚಾ ತೈಲದಲ್ಲಿ ಭಾರತ ಸರ್ಕಾರದ ಸ್ವಾಮ್ಯದ ರಿಫೈನರಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಗಳ ಪಾಲು ಕೇವಲ 15% 20% ಮಾತ್ರ ಇದೆ. ಉಳಿದ ಪಾಲಿನಲ್ಲಿ ರಿಲಯನ್ಸ್ ಕಂಪನಿಯದು 35% 40% ಆದ್ರೆ 40% 45% ಖಾಸಗಿ ಅಥವಾ ಇತರ ರಿಫೈನರ್ಗಳಿಗೆ ಅಂದ್ರೆ ನಯಾರಾ, MRPL, ಚೆನ್ನೈ ಪೆಟ್ರೋಕೆಮ್ ಇದರಲ್ಲಿ ಸೇರುತ್ತೆ. ಅದರಲ್ಲೂ ಸರ್ಕಾರಿ ಸ್ವಾಮ್ಯದ IOCL, BPCL, HPCL, ಅಮೃತ್ಸರ್, ಕೊಚ್ಚಿ, ಮಂಗಳೂರುಗಳ ಈ ರಿಫೈನರಿಗಳು ಮಧ್ಯಪ್ರಾಚ್ಯ, US ತೈಲಕ್ಕೆ ಹೆಚ್ಚು ಅನುಕೂಲಕರ ಸಂಸ್ಕರಣಾ ಘಟಕಗಳಾಗಿದ್ದಾವೆ. ರಷ್ಯಾ ಕಚ್ಚಾ ತೈಲ ಸಂಸ್ಕರಣೆಗೆ ಒದಗಿ ಬರೋದಿಲ್ಲ. ಆದ್ರೆ ಭಾರತದ ಅತಿ ದೊಡ್ಡ ರಿಫೈನರಿ ಅಂತ ಹೆಸರಾಗಿರೋ ರಿಲಯನ್ಸ್ ಒಡೆತನದ ಜಾಮನಗರ ರಿಫೈನರಿ ರಷ್ಯಾದ ತೈಲಕ್ಕೆ ಅತ್ಯಂತ ಅನುಕೂಲಕರ ಆಗಿದೆ. ಪ್ರತಿದಿನ 5 ಲಕ್ಷದಿಂದ 7 ಲಕ್ಷ ಬ್ಯಾರೆಲ್ಗಳವರೆಗೆ ಖರೀದಿ ಮಾಡ್ತಾ ಇದೆ. ರಷ್ಯಾದಿಂದ ಬರೋ ಕಚ್ಚಾ ತೈಲದ ಬಹುಭಾಗ ಖಾಸಗಿ ಒಡೆತನದ ಕಂಪನಿಗಳ ಪಾಲಾಗ್ತಾ ಇದೆ. ಅದನ್ನ ಪೆಟ್ರೋಲ್, ಡೀಸೆಲ್ ಮತ್ತು ವಾಯುಯಾನ ಟರ್ಬೈನ್ ಇಂಧನವಾಗಿ ಸಂಸ್ಕರಣೆ ಮಾಡಲಾಗ್ತಾ ಇದೆ. 2022ರಲ್ಲಿ ರಿಲಯನ್ಸ್ 8% ಮತ್ತು ನಯಾರಾ 7%ನಷ್ಟು ಸಣ್ಣ ಷೇರುಗಳನ್ನು ಹೊಂದಿದ್ವು. ಆಗ ಆ ಕಂಪನಿಗಳ ಖರೀದಿ ಕೇವಲ 27% ಇತ್ತು. 2025ರಲ್ಲಿ ಕೇವಲ 3 ವರ್ಷಗಳ ಅಂತರದಲ್ಲಿ ಅವುಗಳ ಕಚ್ಚಾ ತೈಲ ಖರೀದಿ 72%ನಷ್ಟು ಆಗಿದೆ. ಅದರಲ್ಲೂ
ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾದ ನಂತರ ಕಚ್ಚಾ ತೈಲ ಬೆಲೆ ಇನ್ನಷ್ಟು ಇಳಿಕೆಯಾದ ನಂತರ ಭಾರತದ ಆಮದು ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ಸರ್ಕಾರಿ ಸಂಸ್ಕರಣಾಗಾರರು ಪ್ರಾಥಮಿಕವಾಗಿ ದೇಸಿ ಮಾರುಕಟ್ಟೆಗೆ ಸರಬರಾಜನ್ನ ಮಾಡಿದ್ರೆ ರಿಲಯನ್ಸ್ ಮತ್ತು ನಯಾರದಂತಹ ಖಾಸಗಿ ಸಂಸ್ಕರಣಾಗಾರರು ಯುರೋಪ್, UAE, ಸಿಂಗಾಪುರ್ ಮತ್ತು ಇತರ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ. ತಮ್ಮ ವ್ಯಾಪಾರ ವಹಿವಾಟು ಮತ್ತು ಲಾಭದ ಪ್ರಮಾಣವನ್ನ ವೃದ್ಧಿ ಮಾಡ್ಕೋತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಉಲ್ಲೇಖ ಮಾಡಲಾದ ಅಂಕಿ ಅಂಶಗಳ ಪ್ರಕಾರ ಭಾರತದ ಸಂಸ್ಕರಣಾಗಾರಗಳು ರಿಯಾಯಿತಿ ದರದಲ್ಲಿ ರಷ್ಯಾದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳೋದ್ರಿಂದ $16 ಬಿಲಿಯನ್ ಹೆಚ್ಚುವರಿ ಲಾಭವನ್ನ ಗಳಿಸಿದೆ. ಬ್ಲೂಮ್ಬರ್ಗ್ ಮತ್ತು ಕೇಪ್ಲರ್ ಅಂಕಿಅಂಶಗಳ ಪ್ರಕಾರ 2024-25 ಹಣಕಾಸು ವರ್ಷದಲ್ಲಿ ರಿಲಯನ್ಸ್ ಮತ್ತು ನಯಾರ ಸಂಸ್ಕರಣಾಗಾರಗಳು ಒಟ್ಟಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತಿನಲ್ಲಿ $60 ಕೋಟಿ ವಹಿವಾಟನ್ನ ನಡೆಸಿದೆ. ಸುಮಾರು 50,000 ಕೋಟಿಗೂ ಹೆಚ್ಚು ಲಾಭವನ್ನ ರಿಲಯನ್ಸ್ ಕಂಪನಿಯೊಂದೇ ಗಳಿಸಿದೆ. ಅಂದ್ರೆ ರಷ್ಯಾದಿಂದ ಕಚ್ಚಾ ತೈಲ ಅತಿ ಕಡಿಮೆ ಬೆಲೆಗೆ ದೊರೆತರೂ ಅದು ಭಾರತದ ಪ್ರಜೆಗಳಿಗೆ ದಕ್ತಾ ಇಲ್ಲ. ಅವರ ವಾಹನಗಳಿಗೆ ತುಂಬಿಸೋ ಪೆಟ್ರೋಲ್, ಡೀಸೆಲ್ ಬೆಲೆ ಕಡಿಮೆ ಆಗಿಲ್ಲ. ಬದಲಿಗೆ ಅಂಬಾನಿಯ ರಫ್ತು ವ್ಯವಹಾರ ಬೆಟ್ಟದಷ್ಟಾಗಿದೆ. ಅವರ ತಿಜೋರಿ ತುಂಬುತ್ತಾ ಇದೆ. ಮತ್ತೊಂದು ಮಗ್ಗಲಲ್ಲಿ ಉಕ್ರೇನ್ ಯುದ್ಧವನ್ನ ನಿಲ್ಲಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ದೂತ ಅಂತ ಅನ್ಸ್ಕೊಳ್ಳೋ ಟ್ರಂಪ್ನ ಹಪಾಹಪಿ. ಅಂಬಾನಿಗಳಿಂದ ಕೋಟ್ಯಾಂತರ ರೂಪಾಯಿಗಳ ದೇಣಿಗೆಯನ್ನ ಸ್ವೀಕಾರ ಮಾಡಿ ಚುನಾವಣೆಗಳನ್ನ ಗೆದ್ದು ಅಧಿಕಾರದಲ್ಲಿ ಮುಂದುವರಿಯೋ ಮೋದಿಯವರ ಬಯಕೆ. ಮೋದಿಯ ನೆರವಿನಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರವನ್ನ ಕುದುರಿಸ್ತಾ ಇರೋ, ಹಣವನ್ನ ಗಳಿಸ್ತಾ ಇರೋ ಅಂಬಾನಿ. ಈ ಮೂವರ ಸ್ವಾರ್ಥಕ್ಕೆ ಈ ದೇಶದ ಹಿತಾಸಕ್ತಿ ಬಲಿಯಾಗಿದೆ. ವಸ್ತುಸ್ಥಿತಿ ಹೀಗಿರುವಾಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾದಿಂದ ಕಚ್ಚಾ ತೈಲ ಆಮದನ್ನ ನಿಲ್ಲಿಸಿ ಅಂತ ಅಂದ್ರೆ ನಿಲ್ಸೋದಕ್ಕೆ ಆಗುತ್ತಾ? ಖಾಸಗಿ ಕಂಪನಿಗಳಿಗೆ ಹರಿದು ಹೋಗ್ತಾ ಇರೋ ಕೋಟ್ಯಾಂತರ ರೂಪಾಯಿ ನಿಂತ್ರೆ ಮೋದಿ ಮಿತ್ರ ಅಂಬಾನಿ ಸುಮ್ಮನೆ ಇರ್ತಾರ? ಹೀಗಾಗಿ 56 ಇಂಚಿನ ಎದೆಯುಳ್ಳ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಆಪ್ತ ಸ್ನೇಹಿತ ಟ್ರಂಪ್ ಆಡೋ ಮಾತುಗಳಿಗೆ ಉತ್ತರ ಕೊಡದೆ ಸುಮ್ಮನೆ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ವಿದೇಶಾಂಗ ನೀತಿಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.